ಸಮಾಜಕ್ಕೊಂದು ಒಳ್ಳೆಯ ಮೆಸೇಜನ್ನು ಕೊಡಬೇಕಾಗಿರುವಂಥವರು ಸಮಾಜಕ್ಕೆ ಏನೋ ಮೆಸೇಜ್ ಕೊಡೋಕ್ಕೆ ಹೋಗ್ಬಿಟ್ಟು ತಾವೇನೋ ಬಿಲ್ಡಪ್ ಕೊಡೋಕ್ಕೆ ಹೋಗಿ ತಗಲಾಕೊಂಡು ಕೇಸ್ ಹಾಕ್ಸ್ಕೊಂಡು ಬಸವೇಶ್ವರ ನಗರ ಠಾಣೆಗೆ ಈಗ ವಿನಯ್ ಗೌಡ ಮತ್ತು ರಜತ್ ಈಗ ಮತ್ತೆ ಹಾಜರಾಗಿದ್ದಾರೆ. ಒಟ್ಟಿಗೆ ರೀಲ್ಸನ್ನು ಮಾಡಿ ಒಟ್ಟಿಗೆನೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಶರ್ಟ್ ಬಟನ್ ಓಪನ್ ಮಾಡಿಕೊಂಡೇ ಠಾಣೆಗೆ ಹೋಗಿರೋದು ರಜತ್. ಪೊಲೀಸರಿಗೆ ಕೊಟ್ಟ ಮಚ್ಚು ನಕಲಿ ಅಂದ್ರ ರಜತ್, ಅದು ಸೆಟ್ ಪ್ರಾಪರ್ಟಿ, ಹಾಗಾಗಿ ಅದು ಮಿಸ್ ಆಗಿದೆ ಅಂತ ರಜತ್ ಹೇಳಿದಾರಂತೆ. ಅದು ಸೆಟ್ ಪ್ರಾಪರ್ಟಿ ಅಂತೆ, ಹಾಗಾಗಿ ಅದು ಮಿಸ್ ಆಗಿದೆ ಅಂತೆ. ಚೆನ್ನಾಗಿದೆ. ಪೊಲೀಸರ ಮುಂದೆ ರಜತ್ ವಿನಯ್ ತಪ್ಪೊಪ್ಪಿಕೊಂಡಿದ್ದಾರಂತೆ. ನಾಗರಭಾವಿ ಅಕ್ಷಯ್ ಸ್ಟುಡಿಯೋ ಮುಂದೆ ರೀಲ್ಸ್ ಅನ್ನ ಮಾಡಿದ್ದೇವೆ ನಾವು. ಸ್ಟುಡಿಯೋದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ವಿ. ಶೂಟಿಂಗ್ ಮುಗಿದ ಮೇಲೆ ಅಲ್ಲೇ ಇದ್ದಂತ ಫೈಬರ್ ಮಚ್ಚನ್ನ ತೆಗೆದುಕೊಂಡು ರೀಲ್ಸ್ ಅನ್ನ ಮಾಡಿದ್ವಿ ಅಂತ ಹೇಳ್ತಾರೆ. ಸ್ಟುಡಿಯೋ ಹೊರಭಾಗದ ರಸ್ತೆಯಲ್ಲಿ ರೀಲ್ಸ್ ಅನ್ನ ಮಾಡಿರೋದು ನಾವು, ಬೇರೆ ಯಾವುದೇ ದುರುದ್ದೇಶದಿಂದ ಮಾಡಿಲ್ಲ ಅಂತ ರಜತ್ ಮತ್ತು ವಿನಯ್ ಹೇಳಿದ್ದಾರೆ. ಸಂಜೆಯ ವೇಳೆಗೆ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಕಾರಣ ನಾನ್ ಬೇಲೆಬಲ್ ಕೇಸ್ ಅದು. ನಾಗರಭಾವಿ ಅಕ್ಷಯ್ ಸ್ಟುಡಿಯೋ ಮುಂದೆ ಈ ರೀತಿಯಾಗಿ ನಾವು ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದಾರೆ. ಅದೇ ಸ್ಟೈಲ್ನಲ್ಲಿ ಅದೇ ಗೆಟಪ್ ರೀತಿಯಲ್ಲೇನೆ ಶರ್ಟ್ ಬಟನ್ ಓಪನ್ ಮಾಡಿಕೊಂಡು ನೋಡಿ ಹೆಂಗಿದೆ ಇವ್ರದ್ದೆಲ್ಲ. ಬಟನ್ ಓಪನ್ ಮಾಡ್ಕೊಂಡು ಈಗ ಪೊಲೀಸರ ಮುಂದೆ ಹಾಜರಾಗಿದ್ದಾರೆ. ಏನೋ ದೊಡ್ಡ ಮಾಡಿಬಿಟ್ಟಿದ್ದೀವಿ, ಏನೋ ಸಾಧನೆ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿದ್ದಾರೆ. ಏನು ದೊಡ್ಡ ಆಗೇ ಇಲ್ಲ ಅಂತ ಹೇಳಿ ಹಾಕಿ ಒಂದು ಸ್ವಲ್ಪ ದಿನ ಒಳಗಡೆಗೆ ಗೊತ್ತಾಗಬೇಕು ಅದರ ಬಿಸಿ. ಎಲ್ಲರೂ ಹೆಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಈಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಜೈಲಿಗೆ ಹೋಗಿ ಬಂದುಬಿಟ್ರೆ ನಾವೇನೋ ದೊಡ್ಡ ಬಿಲ್ಡಪ್ ಕೊಟ್ಬಿಡ್ತಾರೆ, ನಮಗೆ ಭಾಳ ಹೀರೋ ಆಗಿಬಿಡ್ತೀವಿ ನಾವು, ನಮ್ಮ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿಬಿಡ್ತಾರೆ ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಏನೋ ಏನು ಮಾಡೋಕ್ಕೆ ಹೋಗಿದ್ರಂತೆ ಇವರು, ಹಾಗೆ ಏನೋ ರೀಲ್ಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಸೆಟ್ ಪ್ರಾಪರ್ಟಿ ತೊಗೊಂಡು ಏನು ಮೆಸೇಜ್ ಕೊಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಯಾವುದರಿಂದ ಮೆಸೇಜ್ ಕೊಡಬೇಕು ಅಂತ ಗೊತ್ತಾಗಲ್ವಾ? ಕೊಟ್ಟಿರೋದು ಮಚ್ಚೇನು ಹಿಡ್ಕೊಂಡಿದ್ರಲ್ಲ ಅದು ನಕಲಿ ಅಂತ, ಸೆಟ್ ಪ್ರಾಪರ್ಟಿ ಅಂತ, ಅದು ಮಿಸ್ ಆಗೋಗ್ಬಿಟ್ಟಿದೆ ಅಂತ. ಏನು ಡ್ರಾಮಾ ಮಾಡ್ತೀರಿ? ಒರಿಜಿನಲ್ ಅದು ನೀವು ಬಳಕೆ ಮಾಡಿರೋದು. ಡುಪ್ಲಿಕೇಟ್ ಎಲ್ಲಾದರೂ ಅನಿಸುತ್ತಾ ನಿಮಗೆ? ಮಚ್ಚ ಹಿಡಿದು ರೀಲ್ಸ್ ಮಾಡಿರುವಂಥದ್ದು ವಿವಾದ. ಬಸವೇಶ್ವರ ನಗರ ಠಾಣೆಗೆ ವಿನಯ್ ಗೌಡ ಮತ್ತು ರಜತ್ನನ್ನು ಈಗ ಹಾಜರುಪಡಿಸಲಾಗಿದೆ. ಅವರೇ ಹಾಜರಾಗಿದ್ದಾರೆ. ಪೊಲೀಸರ ಮುಂದೆ ಈಗ ರಜತ್ ಮತ್ತು ವಿನಯ್ ತಪ್ಪೊಪ್ಪಿಗೆ, ಯಾವುದೇ ದುರುದ್ದೇಶದಿಂದ ರೀಲ್ಸ್ ಮಾಡಿಲ್ಲ ಅಂತಿದ್ದಾರೆ. ಮಚ್ಚ ಹಿಡ್ಕೊಂಡಿದ್ದೇ ದುರುದ್ದೇಶ, ಮೊದಲೇ ಮಾತು. ಪೊಲೀಸರನ್ನ ಮಿಸ್ಗೈಡ್ ಮಾಡಿಲ್ಲ. ಇನ್ನೇನು ಮಾಡಿದ್ರಿ? ಸುಳ್ಳು ಹೇಳೋ ಅವಶ್ಯಕತೆ ಕೂಡ ಇರಲಿಲ್ಲ ಅಂತಿದ್ದಾರೆ. ಎಲ್ಲರಿ ಮಚ್ಚ ಹಿಡ್ಕೊಂಡ್ಬಿಟ್ಟು ರೀಲ್ಸ್ ಮಾಡಿದ್ರೆ ನಿಮ್ಮನ್ನು ಏನ್ರಿ ಅನ್ಬೇಕು? ನಾವು ಸ್ಟೇಷನ್ನಲ್ಲಿ ಇದ್ದ ಕಾರಣ ಸೆಟ್ನವರು ಬೇರೆ ಪ್ರಾಪರ್ಟಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಗಮನಿಸಿಲ್ಲ, ಅದು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರ ಮುಂದೆ ರಜತ್ ವಿನಯ್ ತಪ್ಪೊಪ್ಪಿಗೆ. ಒಂದಾದ ನಂತರ ಒಂದು ಸುಳ್ಳು ಹೇಳ್ತಿರಲ್ರಿ, ಒಂದಾದ ನಂತರ ಒಂದು ಸುಳ್ಳು. ಪ್ಲಾಸ್ಟಿಕ್ ಅಂತೀರಾ, ಅದಿನ್ನೊಂದು ಕಡೆಗೆ ಫೈಬರ್ ಅಂತೀರಾ, ಸೆಟ್ ಪ್ರಾಪರ್ಟಿ ಅಂತೀರಾ, ಈಗ ಮಿಸ್ ಆಗಿದೆ ಅಂತೀರಾ. ಒಂದು ಸುಳ್ಳು ಹೇಳೋಕ್ಕೆ 1000 ಸುಳ್ಳು ಹೇಳೋದಂದ್ರೆ ಇದೇ ಇರಬೇಕು. ಸೆಟ್ನವರು ಬೇರೆ ಪ್ರಾಪರ್ಟಿ ಕೊಟ್ಟಿದ್ದಾರಂತೆ ಸ್ಟೇಷನ್ನಲ್ಲಿದ್ದ ಕಾರಣ, ಅದನ್ನು ನಾವು ಗಮನಿಸಿಲ್ಲ ಅಂತಿದ್ದಾರೆ. ಅಲ್ಲಿಗೂ ಅದಕ್ಕೂ ನೋಡಿ ಅಲ್ಲಿ ಹೆಂಗಿದೆ ಅದು. ಏನೋ ಒಂದು ಚಿಕ್ಕ ವಿಷಯ, ಅದು ರೀಲ್ಸ್ ಮಾಡಿದ್ವಿ ನಾವು, ನಾನು ವಿನಯ್. ಏನೋ ಒಂದು ಚಿಕ್ಕ ವಿಷಯ, ಅದು ರೀಲ್ಸ್ ಮಾಡಿದ್ವಿ ನಾವು, ನಾನು ವಿನಯ್. ಅದು ಸುಮ್ಮನೆ ನಾವು ಬೀಯಿಂಗ್ ಆ್ಯನ್ ಆ್ಯಕ್ಟರ್ ನಾವು ಅದನ್ನು ಮಾಡಿದ್ವಿ ಹೊರತು ಇಲ್ಲ ಏನೋ ಕೆಟ್ಟದಾಗಿ ಪ್ರಮೋಷನ್ ಮಾಡೋದಾಗಲಿ, ಇಲ್ಲ ಅದರಿಂದ ಏನಾದರೂ ಕೆಟ್ಟದ್ದು ಕಲೀಲಿ ಜನ ಅನ್ನೋದು ಮಾಡೋ ಇಂಟೆನ್ಷನ್ ನಮ್ದು ಇರಲಿಲ್ಲ. ಬಟ್ ಅದೇ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಕಳಿಸ್ಕೊಟ್ರು, ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗೆ ಇವ್ರ ಹತ್ರ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ನಾವು ಇನ್ಡೆಪ್ತಾಗಿ ಅದನ್ನೆಲ್ಲ ನೋಡೂ ಇರಲಿಲ್ಲ. ಸೊ ಅದು ಅರ್ಜೆಂಟಾಗಿ ಯಾವುದೋ ಕಳಿಸಿದ್ರು. ಸೊ ಅದು ನೋಡಿದ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು. ಯಾವುದೇ ಕಾರಣಕ್ಕೂ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋದಾಗಲಿ, ಇಲ್ಲ ಪೊಲೀಸವ್ರಿಗೆ ಸುಳ್ಳು ಹೇಳೋದಾಗಲಿ ನಾವು ಯಾವುದೂ ಕೆಲಸ ಮಾಡಿಲ್ಲ. ಇದನ್ನು ದಯವಿಟ್ಟು ಬೇರೆ ಥರ ತಿರ್ಗ್ಸೋಕ್ಕೆ ಹೋಗಬೇಡಿ. ಬಟ್ ಅದೇ ಸೆಟ್ ಪ್ರಾಪರ್ಟಿನ ಇವಾಗ ನಾವು ಹೋಗ್ತಾ ಇದ್ದೀವಿ, ತರಿಸ್ತೀವಿ. ಇದನ್ನು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಏನೇ ಇದ್ರೂ ಹೇಳಿ. ಯಾಕಂದರೆ ನಾವು ಯಾವುದು ಬೇಕಂತ ಯಾರೂ ಮಾಡಿಲ್ಲ ಇಲ್ಲಿ. ಹಂಗಿದ್ದಾಗ ಇದು ಬೇಕಂತ ಮಾಡಿದ್ವಿ ಇಲ್ಲ ಪೊಲೀಸವ್ರನ್ನ ಮಿಸ್ಗೈಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅನ್ನೋದೆಲ್ಲ ಹೇಳೋದು ಚೆನ್ನಾಗಿ ಕಾಣಿಸಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಫೂಲ್ ಇವನು, ಇನ್ನೇನು ಹೇಳ್ಬೇಕು ಇವರು? ಫೂಲ್ ಅಂತಲೇ ಹೇಳ್ಬೇಕು ಇವ್ರಿಗೆಲ್ಲ. ಯಾವ ದುರುದ್ದೇಶ ಇರಲಿಲ್ಲ ಅಂತ ಮಚ್ಚಿಡ್ಕೊಡೋ ಆ ರೀತಿ ರೀಲ್ಸ್ ಮಾಡಿದರೆ ಫೂಲ್ ಅಲ್ವೇನ್ರಿ?
ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಉಮೇಶ್, ಏನು ನಡೀತಾ ಇದೆ ಈಗ ಪೊಲೀಸ್ ಸ್ಟೇಷನಲ್ಲಿ? ಅರುಣ್, ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಜತ್ ಮತ್ತು ವಿನಯ್ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿರುವಂಥದ್ದು. ಬೆಳಗ್ಗೆ 11:30 ಸುಮಾರಿಗೆ ಬನ್ನಿ ಅಂತೇಳಿ ಇವತ್ತು ನೋಟಿಸ್ ಕೊಟ್ಟಿದ್ರು, ಆದರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ನಿನ್ನೆ ಬಂಧನ ಅಂತೇಳಿ ಮಧ್ಯಾಹ್ನದ ಹೊತ್ತಿಗೆ ಹೇಳಿದರು. ಆ ನಂತರದಲ್ಲಿ ಯಾವಾಗ ತಡರಾತ್ರಿ ಹೊತ್ತಿಗೆ ಅದು ಫೈಬರ್ ಮಚ್ಚು ಅಂತೇಳಿ ಪೊಲೀಸರಿಗೆ ಅಮರ್ಸಿರ್ತಾರೆ, ಅದನ್ನು ತರಿಸಿ ಅಂತ ಹೇಳಿದಂಥ ವೇಳೆಯಲ್ಲಿ ಅದನ್ನು ತರಿಸಿದಂಥ ವೇಳೆಯಲ್ಲಿ ಅದು ಫೈಬರ್ ಮಚ್ಚು ಅಂತ ಹೇಳಿ ಅದು ಕನ್ವಿನ್ಸ್ ಮಾಡಿ ಅಲ್ಲಿಂದ ಹೊರಟು ಹೋಗಿದ್ರು. ನಂತರದಲ್ಲಿ ಅದನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅವರು ರೀಲ್ಸಲ್ಲಿ ಬಳಸಿದಂಥ ಮಚ್ಚು ರಿಯಲ್ ಆಗಿದ್ದಂತೂ ನಿನ್ನೆ ಕೊಟ್ಟಿರೋ ಹೊತ್ತಿಗೆ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿತ್ತು. ಈ ನಿಟ್ಟಿನಲ್ಲೂ ಕೂಡ ಬೆಳಗ್ಗೆಯಿಂದ ಅವರನ್ನು ಹುಡುಕಾಟ ಮಾಡುವಂಥ ಪ್ರಯತ್ನ ಮಾಡಿದ್ರು. ಈಗ 2:30 ಸುಮಾರಿಗೆ ರಜತ್ ಮತ್ತು ವಿನಯ್ ಇಬ್ಬರು ಕೂಡ ಬಸವೇಶ್ವರ ನಗರ ಪೊಲೀಸರ ಮುಂದೆ ಹಾಜರಾಗಿರುವಂಥದ್ದು. ಹಾಜರಾದ ನಂತರದಲ್ಲಿ ಏನು ನಾಗರಬಾವಿಯ ಸ್ಟುಡಿಯೋ ಏನಿದೆ, ಆ ಸ್ಟುಡಿಯೋದಲ್ಲಿ ಖಾಸಗಿ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮ ನಡೆದ ನಂತರದಲ್ಲಿ ಅಲ್ಲೇ ಇದ್ದಂಥ ಮಚ್ಚಿನ ತೆಗೆದುಕೊಂಡ್ಬಂದು ಆ ಸ್ಟುಡಿಯೋ ಮುಂಭಾಗದಲ್ಲಿ ನಾವು ರೀಲ್ಸ್ ಮಾಡಿದ್ದಂಥದ್ದು, ಅದು ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶ ಇಲ್ಲ. ಹಾಗಾಗಿ ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಇದ್ದಂಥ ವೇಳೆಯಲ್ಲಿ ಪೊಲೀಸರು ಯಾವಾಗ ಫೈಬರ್ ಮಚ್ಚು ತಗೊಂಬನ್ನಿ ಅಂತ ಏನೋ ಮಚ್ಚು ಯಾವ್ದು ಬಳಸಿದ್ರೆ ಅದನ್ನ ತಗೊಂಬನ್ನಿ ಅಂತ ವೇಳೆಯಲ್ಲಿ ಅದನ್ನು ತರಿಸಿದ್ವಿ. ಅದು ಸೆಟ್ಟು ಪ್ರಾಪರ್ಟಿ ಆಗಿದ್ದರಿಂದ ಮಿಸ್ ಆಗಿ ಬೇರೆ ಫೈಬರ್ ಮಚ್ಚನ್ನು ತಂದುಕೊಟ್ಟಿದ್ದಾರೆ ಅನ್ನೋದನ್ನ ಈಗ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಆದರೆ ಇಲ್ಲಿ ಮತ್ತೊಂದು ಅನುಮಾನ ಕೂಡ ಬರುತ್ತೆ. ಇಷ್ಟುದು ಕೇಸ್ ಆಗಿದೆ, ರೀಲ್ಸಲ್ಲಿ ಬಳಸಿದ್ದಂಥ ಮಚ್ಚು ಮತ್ತು ಇವರು ಬಳಕೆ ಮಾಡಿ ತಂದುಕೊಟ್ಟಿದ್ದಂಥ ಮಚ್ಚುಗೂ ಕೂಡ ವ್ಯತ್ಯಾಸ ಇರುವಂಥದ್ದು. ಆ ವ್ಯತ್ಯಾಸವನ್ನು ಗಮನಿಸದೇನೆ ಪೊಲೀಸರು ಹೇಗೆ ಬಿಟ್ಟು ಕಳಿಸಿದ್ರು ಅನ್ನೋದು ಒಂದು ಪ್ರಶ್ನೆ ಆಗಿರುವಂಥದ್ದು. ಮತ್ತು ಅವರು ಸೆಟ್ ಪ್ರಾಪರ್ಟಿ ಅಂತ ಏನು ಪದ ಬಳಸ್ತಾ ಇದ್ದಾರೆ, ಆ ಸೆಟ್ ಪ್ರಾಪರ್ಟಿಯಲ್ಲಿ ಫೈಬರ್ ಮಚ್ಚೆ ಇತ್ತಾ ಅಥವಾ ರಿಯಲ್ ಮಚ್ಚನ್ನೇ ಬಳಕೆ ಮಾಡಿದ್ರು ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಆ ಬಳಕೆ ಮಾಡಿದ್ದಂಥ ಮಚ್ಚನ್ನು ಮತ್ತೆ ತರಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಸೂಚನೆ ಕೊಟ್ಟಿರುವಂಥದ್ದು. ಅದು ಬಂದ ನಂತರದಲ್ಲಿ ಇವರೇನಾದರೂ ರಿಯಲ್ ಮಚ್ ಬಳಕೆ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಈಗ ಬಂಧನ ಮಾಡ್ತಾರೆ. ಬಂಧನ ಮಾಡಿದ ನಂತರದಲ್ಲಿ ಆ ಸ್ಟುಡಿಯೋ ಏನಿತ್ತೆ, ಇವರು ರೀಲ್ಸ್ ಮಾಡಿದ ಜಾಗ, ಅಲ್ಲಿಗೆ ಕರ್ಕೊಂಡೋಗಿ ಸ್ಥಳ ಮಾಜಾರು ಮಾಡಿಸಿ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇರುವಂಥದ್ದು. ಅರುಣ್, ಓಕೆ, ಈಗ ಆ ಮಚ್ಚೆಲ್ಲಿದೆ ಅಂತ ಇವನು ಹೇಳ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ಫೂಲು ಅದು ಚಿಕ್ಕ ವಿಷಯ ಅಂತೆ, ನಾನ್ ಬೇಲೇಬಲ್ ಅಫೆನ್ಸ್ ಇದು. ಈ ರೀತಿಯಾಗಿ ಮಾರ್ಕಾಸ್ತ್ರ ಹಿಡ್ಕೊಂಡು ಈ ರೀತಿಯಾಗಿ ಪೋಸ್ಟ್ ಕೊಟ್ಕೊಳ್ಳೋದು ಫಿಲ್ಮಲ್ಲಿ ಮಾಡೋದೇ ಮೊದಲನೇ ಮಾತು ತಪ್ಪು, ಸಮಾಜಕ್ಕೆ ಕೆಟ್ಟ ಮೆಸೇಜನ್ನು ಕೊಡ್ತಾ ಇರೋದು. ಅದಕ್ಕೆ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ ಇವ್ರು ಇನ್ನೂ ಪೋಸ್ಟ್ ಕೊಟ್ಕೊಂಡು ಈ ರೀತಿಯಾಗಿ ಸಮಾಜವನ್ನು ಹಾಳು ಮಾಡ್ತಾ ಇದ್ರೆ ಇವ್ರಿಗೆ ಚಿಕ್ಕ ವಿಷಯ ಆಗುತ್ತೆ. ಪೊಲೀಸರು ಏನು ತಗೊಳ್ಳಿಲ್ವಾ ಅವ್ರದ್ದೇ ರೀತಿಯಾದಂಥ ರೀತಿಯಲ್ಲಿ? ಯಾಕಂದರೆ ಇವರು VIP ಗಳು ಅಂತ ಸುಮ್ಮನಿದ್ದಾರಾ, ಏನು ಕತೆ? ಅರುಣ್, ಈಗ ನಿನ್ನೆ ಯಾವಾಗ ಪೊಲೀಸರಿಗೆ ಮಿಸ್ಲೀಡ್ ಮಾಡಿ ಆ ಫೇಕ್ ಮಚ್ಕೊಟ್ಟು ಹೋಗಿದ್ದಾರೆ, ಆ ನಿಟ್ಟಿನಲ್ಲಿ ಕೂಡ ಪೊಲೀಸರಿಗೆ ಬೆಳಗಿನ ಜಾವ ಗೊತ್ತಾಗುತ್ತೆ. ರಾತ್ರಿ ನಮಗೆ ಈ ರೀತಿಯಾಗಿ ಫೈಬರ್ ಮಚ್ಚು ಕೊಟ್ಟು ಹೋಗಿದ್ದಾರೆ, ಅವರು ಬಳಸಿದ್ದಂಥ ರೀಲ್ಸಲ್ಲಿದ್ದಂಥ ಮಚ್ಚು ಮತ್ತು ನೆನ್ನೆ ಕೊಟ್ಟಿರುವಂಥದ್ದಕ್ಕೆ ತುಂಬ ವ್ಯತ್ಯಾಸಗಳಿರೋದ್ರ ಬಗ್ಗೆ ಯಾವಾಗ ಮಾಧ್ಯಮಗಳಲ್ಲಿ ಅದು ವರದಿ ಆಗುತ್ತೆ. ನಂತರದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಆ ಕ್ಷಣಕ್ಕೆ ಪರಿಶೀಲನೆ ಮಾಡಿದ ನಂತರದಲ್ಲಿ ಅವರನ್ನು ಮತ್ತೆ ವಿಚಾರಣೆಗೆ ಬರೋಕ್ಕೆ ಹೇಳ್ತಾರೆ. ಈಗ ಅವರು 11:30 ಸುಮಾರಿಗೆ ಹೇಳಿದ್ರು ಕೂಡ 2:30 ಸುಮಾರಿಗೆ ಅದು ಪೊಲೀಸರು ಯಾವಾಗ ಹುಡುಕಾಟ ಮಾಡೋಕ್ಕೆ ಶುರು ಮಾಡಿದ್ರು ಅವರನ್ನು ಬಂಧನ ಮಾಡೋದಕ್ಕೆ, ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ಬರುವಾಗ ಅವರೇನು ರೀಲ್ಸಲ್ಲಿ ಬಳಕೆ ಮಾಡಿದಂಥ ಮಚ್ಚಿನ ತೆಗೆದುಕೊಂಡು ಬಂದಿಲ್ಲ. ಈಗ ಅದು ಸೆಟ್ ಪ್ರಾಪರ್ಟಿ ಆಗಿರೋದ್ರಿಂದ ಅದು ಮಿಸ್ ಆಗಿ ಅಲ್ಲಿರೋರು ಬೇರೆ ಮಚ್ಚು ಕಳಿಸಿದ್ದಾರೆ ಅನ್ನೋ ಮಾತನ್ನು ಮಾತ್ರ ಹೇಳ್ತಾ ಇರುವಂಥದ್ದು. ಅದು ರೀಲ್ಸಲ್ಲಿ ಬಳಕೆ ಮಾಡಿದಂಥ ಆ ಮಚ್ಚೇನಿದೆ ಅದನ್ನು ಈಗ ಸ್ಟೇಷನ್ಗೆ ಹಾಜರುಪಡಿಸಬೇಕು. ಹಾಜರುಪಡಿಸಿದ ನಂತರದಲ್ಲಿ ಅಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡ್ತಾರೆ. ಅದು ಬಳಕೆ ಮಾಡಿದಂಥ ಮಚ್ಚು ಮತ್ತು ನೆನ್ನೆ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಂಥ ಮಚ್ಚು ಈಗ ತರಿಸ್ತಾರೆ. ಏನು ಈಗ ತರಿಸ್ತೀವಿ ಅಂತ ಪೊಲೀಸರ ಮುಂದೆ ಹೇಳಿದ್ದಾರೆ, ಅದನ್ನು ತರಿಸಿದ ನಂತರದಲ್ಲಿ ಅದೇನಾದರೂ ಸೇಮ್ ಇದ್ರೆ ಸೇಮ್ ಇದ್ರೂ ಕೂಡ ಈಗಾಗಲೇ ಪ್ರಕರಣ ದಾಖಲು ಮಾಡಿರೋದ್ರಿಂದ ಇವತ್ತು ಕಡ್ಡಾಯವಾಗಿ ಮತ್ತೆ ಸ್ಥಳ ಮಾಜಾರು ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಸಂಜೆ ಮೇಲೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇದ್ರ ಜೊತೆಗೆ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟ ಆಧಾರದ ಮೇಲೆ 206 BNS ಆ ಆಕ್ಟ್ ಅಡಿ ಕೂಡ ಕೇಸ್ ದಾಖಲು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಮತ್ತೊಂದು ಕೇಸ್ ದಾಖಲು ಮಾಡಿಕೊಂಡ್ರೆ 2 ಕೇಸ್ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇದು ಅಥವಾ ವಿಚಾರಣೆ ಇನ್ನೂ ಬಾಕಿ ಇದೆ ಅನ್ನೋದಾದ್ರೆ ಇವತ್ತೆಲ್ಲ ಸ್ಟೇಷನಲ್ಲೇ ಇಟ್ಕೊಂಡು ನಾಳೆ 11 ಗಂಟೆ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ಯಾವುದಕ್ಕೂ ಈಗ ಅವ್ರು ರೀಲ್ಸಲ್ಲಿ ಬಳಸಿದಂಥ ಮಚ್ಚು ಪೊಲೀಸ್ ಠಾಣೆಗೆ ಬರಬೇಕು. ಬಂದ ನಂತರದಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ ನಂತರದಲ್ಲೇ ಇದಕ್ಕೆಲ್ಲ ಕ್ಲಾರಿಟಿ ಸಿಗುವಂಥದ್ದು. ಅರುಣ್, ಓಕೆ ಉಮೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಪೊಲೀಸರನ್ನು ಮಿಸ್ಲೀಡ್ ಮಾಡೋ ಪ್ರಶ್ನೆ ಬರೋದಿಲ್ಲ. ಇದು ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸ್ಕೊಂಡಿದ್ದಾರೆ. ಅದರ ಒಂದು ವಿಧಿವಿಧಾನದ ಪ್ರಕ್ರಿಯೆ ಇದೆ, ಅದರಲ್ಲಿ ಗೊತ್ತಾಗ್ತದೆ ಯಾವ ಇದರಿಂದ ಅದು ತಯಾರಾಗಿತ್ತು ಮತ್ತು ಎಲ್ಲಿ ತಯಾರಾಗಿತ್ತು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಾವು